ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಟ್ಟಕ್ಕಾಗಿ ಪಟ್ಟು ಹಿಡಿದಿರೋ ಡಿಕೆ ಶಿವಕುಮಾರ್ ಕಡೆಯಿಂದ ಅಜ್ಜಯ್ಯನ ಮೊರೆ ಹೋಗಲಾಗ್ತಾ ಇದೆಯಂತೆ. ಮುಂದಿನ ಹೆಜ್ಜೆ ಬಗ್ಗೆ ಅಜ್ಜಯ್ಯನ ಮೊರೆ ಹೋಗ್ತಾರ ಡಿಕೆ ಶಿವಕುಮಾರ್? ಹಾಗಾದ್ರೆ ಅಜ್ಜಯ್ಯನ ಅಪ್ಪಣೆ ಪಡೆದು ಮುಂದಿನ ಹೆಜ್ಜೆ ಇಡ್ತಾರಾ ಬಂಡೆ? ಇವತ್ತು ನೊಣವಿನಕೆರೆ ಅಜ್ಜಯ್ಯನ ಸನ್ನಿಧಿಗೆ ಡಿಕೆ ಶಿವಕುಮಾರ್ ಹೋಗಿದ್ದಾರೆ. ಅಜ್ಜಯ್ಯ ಜಾತ್ರಾ ಮಹೋತ್ಸವದ ಧರ್ಮಸಭೆಯಲ್ಲಿ ಭಾಗಿಯಾಗ್ತಾರೆ. ಹೈಕಮಾಂಡ್ ಭೇಟಿ ಬಳಿಕವೂ ಡಿಕೆ ಶಿವಕುಮಾರ್ಗೆ ಸ್ಪಷ್ಟ ಚಿತ್ರಣ, ಅಂದರೆ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಹಾಗಾಗಿ ಅಜ್ಜಯ್ಯನ ಮೊರೆ ಹೋಗ್ತಾರಂತೆ ಡಿಕೆ ಶಿವಕುಮಾರ್ ಅಪ್ಪಣೆ ಕೇಳಕ್ಕೆ. ಮಧ್ಯಾಹ್ನ 12:30 ಅಂದರೆ ಇನ್ನೇನು ಒಂದು 20 ನಿಮಿಷ ಇದೆ. ಬೆಂಗಳೂರಿನಿಂದ ಹೊರಡ್ತಾರೆ. ತಿಪಟೂರಿನ ಅಜ್ಜಯ್ಯನ ಸನ್ನಿಧಿ ಕಡೆಗೆ ಕಾಡಸಿದ್ದೇಶ್ವರ ಮಠಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿ ಇರುವಂತಹ ಗೊಂದಲಗಳಿಗೆ ಕ್ಲಾರಿಟಿ ತಗೊಳಕ್ಕೆ ಹೋಗ್ತಾರಂತೆ. ಅವರವರ ಇಚ್ಛೆ, ಅವ್ರವ್ರದ್ದೇ ಒಂದೊಂದು ರೀತಿಯ ವಿಧಾನಗಳಿರುತ್ತೆ. ಬಲಗಡೆಗೆ ಬಿದ್ದರೆ ಹಿಂಗೆ, ಎಡಗಡೆಗೆ ಹೂ ಬಿದ್ದರೆ ಹಿಂಗೆ ಅಂತನೋ, ಅಥವಾ ಬೇರೆ ಏನಾದರೂ ಕೇಳೋದು, ಇಂಥದ್ದೇನಾದರೂ ಇರುತ್ತೆ. ಅವ್ರೇನು ರೂಢಿಸ್ಕೊಂಡು ಬಂದಿದ್ದಾರೋ ಸಂಪ್ರದಾಯ ಗೊತ್ತಿಲ್ಲ. ಆ್ಯಂಡ್ ಹೇಳಿ ಕೇಳಿ ಅಪ್ಪಟ ಆಸ್ತಿಕ ಡಿ ಕೆ ಶಿವಕುಮಾರ್. ಯಾವುದಾದ್ರೂ ಒಳ್ಳೆ ಕೆಲಸ ಮಾಡಬೇಕಾದ್ರೆ, ಯಾವುದಾದ್ರೂ ಗೊಂದಲಗಳಿದ್ದಾಗ, ಯಾವುದಾದ್ರೂ ಕಷ್ಟ ಕಾಲಕ್ಕೆ ಸಿಗಾಕೊಂಡಾಗ ದೇವರೇ ಮೊರೆ ಹೋಗುವಂಥದ್ದನ್ನು ನಾವು ಇಲ್ಲಿ ತನಕ ನೋಡ್ಕೊಂಡು ಬಂದಿದ್ದೀವಿ. ಅದನ್ನು ಮುಂದುವರಿಸ್ತಾ ಇದ್ದಾರೆ. ಸೊ ಅಜ್ಜಯ್ಯ ಈ ಸಲ ಯಾವ ರೀತಿಯ ದಾರಿಯನ್ನು ತೋರಿಸ್ತಾರೆ ಡಿ ಕೆ ಶಿವಕುಮಾರ್ ಪಾಲಿಗೆ ಕುತೂಹಲ ಮೂಡಿಸ್ತಾ ಇದೆ. ಅಥವಾ ಹಿಂಗೆ ಒಂದು ಭೇಟಿಯ ಗೊತ್ತಿಲ್ಲ.